ಅದಕ್ಕೆ ವನವಾಸಕ್ಕೆ ಹೋದ ಹ್ಞೂ ಇವರು ಕೈಕಾದೇವಿ ಅದಕ್ಕೆ ಹ್ಞೂ 12 ವರ್ಷ ವನವಾಸ ಮಾಡಬೇಕು ಅಂತ ಕೈಗೆ ಭಾಷೆ ಕೊಟ್ಟಿದ್ದಲ್ಲ ಇವರು ದಶರಥ ಹ್ಞೂ ಹೋಗ್ಬಿಟ್ಟ ಅವನು ಹ್ಞೂ ದಶರಥ ಇಲ್ಲಿದ್ದ ಮಗನ ಚಿಂತೆ ತೆಕ್ಕೊಂಬಿಟ್ಟ ಅವನಿಗೆ ಹ್ಞೂ ಅವ್ನು ಪ್ರೇಮಪ್ಪ ಪ್ರೇಮ ಹ್ಞೂ ರಾಮನ ವನವಾಸಕ್ಕೆ ಕಳಿಸು ಹ್ಞೂ ಇವನಿಗೆ ಫೋಟೋ ದೇವ್ರು ಹಿಡಿತೀವಿ ಪಟ್ಟಾಭಿಷೇಕ ಆಗಿ ಹೇಳಿ ಇವನಿಗೆ ಹ್ಞೂ ಅವಾಗ ಈಗ ಮಾಡ್ತಾನೆ ಹ್ಞೂ ಹೋಗ್ಬಿಟ್ಟ ಇಲ್ಲಿ ದಶರಥ ಪ್ರಾಣ ಬಿಟ್ಟುಬಿಟ್ಟ ಹ್ಞೂ ಹ್ಞೂ ಈಗ ಹ್ಞೂ ಈಗ ಅವ್ನು ತಂದು ಸೇರಿಸಲೇಬೇಕು ಬೇಕು ದಶರಥ ಹ್ಞೂ ದಶರಥ ಅಂದ್ರೆ ಹೊತ್ತಲೇ 10 ಕುದುರೆ ರಕ್ತನವನು ಹ್ಞೂ ಹ್ಞೂ ಸೂರ್ಯನ ಸಿಂಬ ಸೂರ್ಯ ಮಂಡಲಕ್ಕೆ ಹೋಗಿದ್ದ ಅಣ್ಣ ಅವನು ಹ್ಞೂ ಬಾಣ ಉಳಿಕೆ ಕೂದಂತೆ ಸೂರ್ಯನಿಗೆ ಹ್ಞೂ ಮಳೆಗಾಲ ಸಣ್ಣ ಹ್ಞೂ ಅವಾಗ ಮಳೆ ಬಂದಿದ್ದು ಹ್ಞೂ ಅವಾಗ ವಸಿಷ್ಠ ಮನೆ ಹೋದ ಬಂದು ವಸಿಷ್ಠ ಮನೆ ದಶರಥ ಅಲ್ವಾ ಅದೇ ನಮ್ಮ ಮಾವ ತೀರೋರು ನಮ್ಮ ಗಂಡ ವನವಾಸಕ್ಕೆ ಹೋಗ್ಬಿಟ್ಟವ್ರೆ ಇದಕ್ಕೆ ತೊಡಗಿಗೆ ಸೇರಿಸ್ತು ಆರಾಧನೆ ಮಾಡ್ಬೇಕು ಏನು ಮಾಡ್ತಾಗಿಲ್ಲ ಹ್ಞೂ ಬಾಡ್ಯ ಬೇಕು ಹ್ಞೂ ಆಗ ಹೇಳು ನೀನೇ ಕಳ್ಸಮ್ಮ ಶ್ರೀರಾಮಚಂದ್ರ ಇಲ್ಲ ಏನು ಮಾಡೋದು ನೀನೇ ಕಳಿಸು ಆಗುತ್ತೆ ಸರಿ ಹ್ಞೂ ಏನೇ ಮಾಡಬೇಕು ಗೀತಕ್ಕೆ ಥರ ಇದರಲ್ಲಿ ದನಿಗೆ ಗಂಜಾಂಬ ಅಂತ ಹ್ಞೂ ಗಂಜ ಹ್ಞೂ ಅದಕ್ಕೆ ಮನೆಗೆ ಗಂಜ ಹ್ಞೂ ಶರಾವತಿ ನದಿಗೆ ನೀರು ತಗೊಂಬಂದು ಹ್ಞೂ ಹಳ್ಳಿ ಮರದಲ್ಲಿ ಹಣ್ಣಿ ಕಡ್ಡಿ ಹ್ಞೂ ತಗೊಂಡೋಗಿ ಎಲ್ಲ ಅದೇನು ಬೇಕು ಅವ್ರು ಕರ್ತವ್ಯ ಮಾಡಿ ನಮ್ಮಪ್ಪ ತಂದು ಹ್ಞೂ ಬಂದ ಕಾಲ ಕಳ್ಕೊಂಡು ಅವನ ವನವಾಸ ಮುಗಿಸ್ಕೊಂಡು ಬಂದ ಶ್ರೀರಾಮಚಂದ್ರ ಹ್ಞೂ ಎಲ್ಲಿ ನಮ್ಮಪ್ಪ ಇವರು ಹ್ಞೂ ಸ್ವಲ್ಪ ಕಳಿಸಿದ್ದೀನಿ ಹ್ಞೂ ಒಪ್ಪಲಿಲ್ಲ ಹ್ಞೂ ಒಪ್ಪಲು ಕಣಪ್ಪ ಹ್ಞೂ ಒಪ್ಪಲ್ಲ ನಾನು ಹ್ಞೂ ಈಗ ಹ್ಞೂ ಏನು ಮಾಡ್ತಾಳೆ ಹ್ಞೂ ಸೀತಾದೇವಿ ಹ್ಞೂ ಇರ್ತಾಳೆ ಅಂದರೆ ಹ್ಞೂ ಹೇಳ್ಕೆ ಬಾರಿ ಹ್ಞೂ ಏನು ಮಾಡಿ ಒಪ್ಪಲ್ಲ ಹ್ಞೂ ಸಾಕ್ಷಿ ಕೇಳ್ತಾಳೆ ಹ್ಞೂ ಗೋವಿನ ಗಂಜಿ ತಗೊಂಬಂದೆ ಹ್ಞೂ ಹಳ್ಳಿ ಮರದಲ್ಲಿ ಹಳ್ಳಿ ಕಡ್ಡಿ ಹಳ್ಳಿ ಎಲ್ಲ ತಗೊಂಬಂದೆ ಹ್ಞೂ ಶರಾವತಿ ನದಿಲಿ ನೀರು ತಗೊಂಬಂದೆ ಗಂಗೆ ಹ್ಞೂ ಕಳಿಸ್ತೀನಿ ಬರೀ ಕೇಳೋಣ ಬಂದು ಸಾಕ್ಷಿ ಹ್ಞೂ ಬಸವ ಕೇಳಿದ್ರು ಬಸವ ಇಲ್ಲ ಅಂದ್ಬಿಟ್ಟ ಹ್ಞೂ ಬಸ್ ಇಲ್ಲ ಅಂತ ಸುಳ್ಳು ಹೇಳಿದೆ ಹ್ಞೂ ಹೋಗಿ ರೈತರು ಮನೆ ಹೆಂಗ್ಳು ಮೊಸರು ಕುಡಿಯಿಂದ ಚಾಪ ಕೊಟ್ಟರು ಹ್ಞೂ ಅದಕ್ಕೆ ಹೆಂಗ್ಳು ಮೊಸರು ಕುಡಿಲೇಬಾರ್ದು ನಮ್ಮಲ್ಲಿ ಲೆಕ್ಕ ಹ್ಞೂ ಹ್ಞೂ ಕುಡಿಬಾರ್ದು ಬಸವಣ್ಣ ಹ್ಞೂ ವಿಧಿ ಇಲ್ಲ ಚಾಪ ಹೋಗಿ ರೈತರು ಮನೆ ಹೆಂಗ್ಳು ಮೊಸರು ಕುಡಿಯಿಂದ ಹ್ಞೂ ಶರಾವತಿ ನದಿ ಬಚ್ಚಿ ಹೋಗ್ಲಿಲ್ಲ ಹ್ಞೂ ಆಗಲೇ ಬಚ್ಚಿ ಹೋಗ್ಬಿಟ್ಕೊಂಡು ಆಗಲೇ ಸಾಮಾನ್ಯ ಹ್ಞೂ ವಿಚಾರವೇ ನೋಡಿ ಈಗಲೇ ನೋಡಿ ಹ್ಞೂ ಹ್ಞೂ ಆಗಲೇ ಬಚ್ಚಿ ಹೋಗ್ತು ಹ್ಞೂ ಹ್ಞೂ ಇದೊಂದು ಮಾತ್ರ ನೋಡಿದೆ ನಾನು ಹ್ಞೂ 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 ಹಳ್ಳಿ ಮರ ಹ್ಞೂ